ಎಲ್ಲರಿಗೂ ನಮಸ್ಕಾರ. ಅಸಾಮಾನ್ಯವಾದ, ಬಹುಶಃ ಯಾರಿಗೂ ಗೊತ್ತಿಲ್ಲದ ಒಂದು ಕಣಿವೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಲ್ಲಿ ಹೇಗಪ್ಪ ಅಂದ್ರೆ ಆಕಾಶದಿಂದ ಮೀನುಗಳು ಬೀಳ್ತವೆಯಂತೆ, ಮಳೆ ತರ. ಹೌದು, ಇದು ಮೀನು ಮಳೆಯ ಕಣಿವೆ ಅಂತ ಒಂದು ಕಥೆ ಇದೆಯಲ್ಲ, ಅದರ ಸಾರಾಂಶದಿಂದ ನಾವು ಈ ವಿಷಯ ತಿಳಿದುಕೊಂಡಿದ್ದೇವೆ. ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂದ್ರೆ, ಈ ಕಣಿವೆಯ ವಿಸ್ಮಯಗಳು, ಆಮೇಲೆ ಅಲ್ಲಿರೋ ಆ ಮಾಂತ್ರಿಕ ಕೊಳ, ಮತ್ತೆ ಆ ವಿಚಿತ್ರ ಮೀನಿನ ಮಳೆ, ಆಮೇಲೆ ಈ ಪವಾಡದ ಹಿನ್ನೆ ಏನೋ ನಿಯಮಗಳಿವ್ಯಂತೆ, ಅವುಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ನೀವು ಹೇಳಿದ ಮೊದಲ ವಿವರಣೆಯೇ ಬಹಳ ಕುತೂಹಲ ಕೆರಳಿಸುತ್ತೆ. ಕಣಿವೆಯ ಮಧ್ಯದಲ್ಲಿ ಒಂದು ಅರ್ಧಚಂದ್ರಾಕಾರದ ಕೊಳ ಇದೆಯಂತೆ, ಅದಕ್ಕೆ ಎಲ್ಲಾ ನೀರಿನ ಹೃದಯ ಅಂತ ಕರೀತಾರೆ ಅಂತಲ್ಲ? ಅಯ್ಯೋ, ಅದಕ್ಕೆ ಹೆಸರು? ಅದರ ಆಕಾರಕ್ಕಷ್ಟೇನಾ ಅಥವಾ ಅದಕ್ಕೇನಾದ್ರೂ ವಿಶೇಷ ಪ್ರಾಮುಖ್ಯತೆ ಇದೆಯಾ? ಬಹುಶಃ ಎರಡೂ ಇರ್ಬೋದು ನೋಡಿ. ಹೃದಯ ಅಂದ ತಕ್ಷಣ ಅದು ಕೇಂದ್ರದಲ್ಲಿದೆ, ಜೀವನಾಡಿ ಇದ್ದಾಗೆ ಅನ್ನೋ ಅರ್ಥ ಬರುತ್ತೆ ಅಲ್ವಾ? ಮತ್ತೆ ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಬೆಟ್ಟಗಳ ಮೇಲೆ ಮೋಡಗಳು ಸೇರ್ಕೊಂಡಾಗ ಆಕಾಶದಿಂದ ಹೊಳೆಯುವ ಬೆಳ್ಳಿ ಮೀನುಗಳು, ಜೀವಂತ ಮೀನುಗಳು ಮಳೆಯ ಹಾಗೆ ಸುರಿಯುತ್ತವೆಯಂತೆ. ಅಂದ್ರೆ ನೀರೆಲ್ಲ ಜೀವಿಗಳೇ ಮಳೆಯಾಗಿ ಬೀಳೋದು. ಅಬ್ಬಾ, ಹೌದು, ನಿಜಕ್ಕೂ. ಆ ಕೊಳದ ಸುತ್ತಮುತ್ತ ಕೂಡ ವಿಶಿಷ್ಟವಾಗಿದೆಯಂತೆ. ಎತ್ತರವಾದ ಗಾಳಿಯಲ್ಲಿ ತೂಗಾಡುವ ಹುಲ್ಲು, ಸಂಜೆ ಹೊತ್ತಲ್ಲಿ ಮಿನುಗುವ ಲಿಲ್ಲಿ ಹೂಗಳು, ಆ ಮೀನಿನ ಮಳೆಯ ದೃಶ್ಯವನ್ನ ಹಾಗೆ ಕಲ್ಪನೆ ಮಾಡಿಕೊಡದೆ ಒಂದು ಅದ್ಭುತ ಅನುಭವ ಅಲ್ವಾ? ಹೌದು. ಜೀವಂತ ಮಳೆಹನಿಗಳ ತರಹ ಮೀನುಗಳು ಗಾಳಿಯಲ್ಲಿ ತಿರುಗುತ್ತಾ ಸುತ್ತುತ್ತಾ ಕೆಳಗೆ ಬೀಳ್ತವೆ ಅನ್ನೋದು ಅದು ತುಂಬಾ ಕಾವ್ಯಾತ್ಮಕವಾಗಿದೆ. ಆಮೇಲೆ ಈ ವಾರ್ಷಿಕ ಪವಾಡಕ್ಕಾಗಿ ಕಾಯುವ ಸ್ಥಳೀಯರೂ ಇದ್ದಾರೆ. ಹೌದಾ? ಒಬ್ಬ ಮೀನುಗಾರನ ಬಗ್ಗೆ ಉಲ್ಲೇಖ ಇದೆ. ಅವನು ತನ್ನ ಮರದ ಬಕೆಟ್ ಇಟ್ಕೊಂಡು ಸಿದ್ಧವಾಗಿ ನಿಂತಿರ್ತಾನಂತೆ. ಮೀನುಗಳು ನೆಲಕ್ಕೆ ಬೀಳೋದಕ್ಕಿಂತ ಮುಂಚೆ ಹಿಡಿಯೋಕೆ ಕಾಯ್ತಾ ಇರ್ತಾನೆ. ಓ, ಅಂದ್ರೆ ಇದು ಅವನಿಗೆ ಗೊತ್ತಿರುವ ನಿರೀಕ್ಷಿತ ಘಟನೆ, ಇದೇನೋ ಹೊಸದಲ್ಲ ಅವನಿಗೆ. ಹೌದು, ಅವನಿಗೆ ಅದೊಂದು ಸಹಜ ಕ್ರಿಯೆ ತರಹ, ಅದಕ್ಕಾಗಿ ತಯಾರಿ ಮಾಡ್ಕೊಂಡಿರ್ತಾನೆ. ಅವನತ್ರ ಒಂದು ವಿಶೇಷವಾದ ಬುಟ್ಟಿ ಇದೆ ಅಂತ ಕೂಡ ಹೇಳಿದ್ಲಲ್ಲ, ನೇದ ಬುಟ್ಟಿ. ಹೌದು, ನದಿ ದೇವತೆಗಳು ಕೊಟ್ಟ ಉಡುಗೊರೆ ಅಂತ. ನೀರಿಲ್ಲದೇನೆ ಮೀನುಗಳನ್ನ ತಾಜಾಡಿ ಇಡೋ ಶಕ್ತಿ ಅದಕ್ಕಿದೆ ಅಂತೆ. ಇದು ಕೇವಲ ಒಂದು ವಸ್ತುನಾ ಅಥವಾ ಏನಾದ್ರೂ ಸಂಕೇತನಾ? ಅದು ಒಳ್ಳೆಯ ಪ್ರಶ್ನೆ. ಬಹುಶಃ ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಒಂದು ಸಾಮರಸ್ಯದ ಸಂಕೇತ ಇರ್ಬೋದೇನೋ. ಪ್ರಕೃತಿಯ ಕೊಡುಗೆಯನ್ನ ಯಾರು ಗೌರವಿಸ್ತಾರೋ ಅವರಿಗೆ ಪ್ರಕೃತಿನೇ ಕೆಲವು ವಿಶೇಷ ಸವಲತ್ತುಗಳನ್ನ ಕೊಡುತ್ತೆ ಅನ್ನೋ ತರ. ಆ ಬುಟ್ಟಿ ಅವನಿಗೆ ಮೀನು ಹಿಡಿಯೋಕೆ ಸಹಾಯ ಮಾಡೋದು ಮಾತ್ರ ಅಲ್ಲ, ಬಹುಶಃ ಆ ಜಾಗದ ಪಾವಿತ್ರ್ಯವನ್ನ ಕಾಪಾಡಬೇಕು ಅನ್ನೋ ಜವಾಬ್ದಾರಿಯನ್ನ ಕೂಡ ನೆನಪಿಸುತ್ತಿರ್ಬೋದು. ಈ ಚಿತ್ರಣಕ್ಕೆ ಇನ್ನೊಬ್ರು ಸೇರ್ತಾರೆ, ದೂರದಿಂದ ಬಂದ ಒಬ್ಬ ಒಂಟಿ ನಾವಿಕೆ. ಹೌದು, ಅವಳ ದೋಣಿಗೆ ಒಂದೇ ಹಾಯಂತೆ, ದೊಡ್ಡ ಹಕ್ಕಿಯ ರೆಕ್ಕೆ ತರಹ. ಅವಳು ಗಾಳಿಯಲ್ಲೇ ದಾರ ಹಾಕಿ ಮೀನು ಹಿಡಿತಾಳೆ ಅಂತ. ಇದು ಆ ಮೀನುಗಾರನ ರೀತಿಗಿಂತ ಭಿನ್ನ ಅಲ್ವಾ? ಹೌದು, ಖಂಡಿತ ಭಿನ್ನ. ಇದು ಏನು ತೋರಿಸುತ್ತೆ ಅಂದ್ರೆ, ಆ ಕಣಿವೆಯ ಆಕರ್ಷಣೆ ದೂರ ದೂರವರೆಗೂ ತಲುಪಿದೆ ಅಂತ. ಅವಳ ವಿಧಾನ ಅಂದ್ರೆ ಗಾಳಿಯಲ್ಲೇ ಮೀನು ಹಿಡಿಯೋದು, ಅದು ಸ್ವಲ್ಪ ಹೆಚ್ಚು ಆಕ್ಟಿವ್ ಆಗಿದೆ. ಆದ್ರೆ ಅವಳ ಕೂಗಿದೆಯಲ್ಲ, ಹೌದು, ಬೇಗ ಹಿಡೀರಿ, ಆಕಾಶ ಬೇಗ ಮುಚ್ಚಿ ಹೋಗುತ್ತೆ ಅಂತ ಕೂಗ್ತಾಳಂತೆ. ಇದು ಸಮಯದ ಮಿತಿಯನ್ನ ಮತ್ತೆ ಈ ಪವಾಡ ಎಷ್ಟೊತ್ತು ಇರಲ್ಲ ಅನ್ನೋದನ್ನ ಸೂಚಿಸುತ್ತೆ. ಇಲ್ಲಿ ಮೋಡಗಳ ಪಾತ್ರ ಕೂಡ ಮುಖ್ಯ ಅನ್ಸುತ್ತೆ. ಅವು ಕೇವಲ ಮಳಿತರೋ ಮೋಡಗಳಲ್ಲ. ಖಂಡಿತ ಅಲ್ಲ. ಅವುಗಳನ್ನ ಬುದ್ಧಿವಂತ ರಕ್ಷಕರು ಅಂತ ಹೇಳಿದಾರಲ್ಲ, ಹಾಗೆ ಒಂದು ಹಳೆಯ ನಿಯಮದ ಬಗ್ಗೆನೂ ಹೇಳಿದ್ದಾರೆ. ಹೌದು, ಆ ನಿಯಮ ಅದು ಬಹಳ ಬಹಳ ಮುಖ್ಯವಾದದ್ದು. ಅದೇನು ಅಂದ್ರೆ, ಕಣಿವೆ ಪೋಷಣೆಗಾಗಿ ತೆಗೆದುಕೊಂಡ ಪ್ರತಿಯೊಂದು ಮೀನಿಗೆ ಬದಲಾಗಿ ಒಂದು ಮೀನನ್ನ ಆ ಕೊಳಕ್ಕೆ ವಾಪಸ್ ಬಿಡಬೇಕು. ಹಾಗೆ ಮಾಡದಿದ್ರೆ ಆ ಮಾಂತ್ರಿಕತೆನೇ ಮಾಯವಾಗಿ ಹೋಗುತ್ತೆ. ಇದು ಬಹುಶಃ ಆ ಕಥೆಯ ತಿರುಳು ಅಂತಾನೆ ಹೇಳ್ಬಹುದು. ಇದೊಂದು ಸಮತೋಲನದ ಸೂತ್ರ. ಓ, ಅಂದ್ರೆ ಈ ಮಾಂತ್ರಿಕತೆ ಅದು ಷರತ್ತುಬದ್ಧವಾಗಿದೆ, ಸುಮ್ನೆ ಸಿಗೋದಲ್ಲ. ನಿಖರವಾಗಿ ಪ್ರಕೃತಿಯಿಂದ ಪಡೆಯೋದು ಸರಿ, ಆದ್ರೆ ಅದಕ್ಕೇನಾದ್ರೂ ಹಿಂದಿರುಗಿಸ್ಬೇಕು ಅನ್ನೋ ಜವಾಬ್ದಾರಿಯೂ ಇದೆ. ಇದು ಕೇವಲ ಆ ಕಣಿವೆಗೆ ಮಾತ್ರ ಸಂಬಂಧಪಟ್ಟಿದ್ದ ಅಥವಾ ಇದರಲ್ಲಿ ಇನ್ನೂ ದೊಡ್ಡ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದರಲ್ಲಿ ಒಂದು ದೊಡ್ಡ ಅರ್ಥ ಇದೆ. ಇದು ಈಗ ನಾವು ಮಾತಾಡ್ತೀವಲ್ಲ ಸಸ್ಟೈನಬಿಲಿಟಿ ಅಂತ, ಅದರ ಮೂಲ ತತ್ವ ಇದು. ಸಂಪನ್ಮೂಲಗಳನ್ನ ಬಳಸ್ಕೊಳ್ಳುವಾಗ ಅದನ್ನ ಮರುಪೂರಣ ಮಾಡುವ ಅಥವಾ ಅದಕ್ಕೆ ಗೌರವ ಕೊಡುವ ಅಗತ್ಯವನ್ನ ಇದು ಹೇಳುತ್ತೆ. ಈ ನಿಯಮವನ್ನ ಪಾಲಿಸೋದ್ರಿಂದಲೇ ಆ ಕಣಿವೆಯ ಪವಾಡ ನಡೀತಾ ಇರೋದು.
ಆ ಕಣಿವೆಯ ಪರಿಸರ ಕೂಡ, ಆ ಸುರುಳಿ ಕಾಂಡದ ಮರಗಳು, ದೊಡ್ಡ ದಳದ ಹೂಗಳು ಎಲ್ಲವೂ ಈ ವಾರ್ಷಿಕ ಘಟನೆಯನ್ನ ಆಚರಿಸ್ತಿವೆ ಅನ್ನೋ ಹಾಗೆ ವರ್ಣಿಸಿದ್ದಾರೆ. ಆಚರಣೆಯ ವಿವರಗಳು ಗಮನ ಸೆಳೆಯುತ್ತೆ. ಮೀನುಗಾರನ ಶಾಂತವಾದ ಕೆಲಸ, ಹಿಡಿಯೋದು, ಬಿಡೋದು, ಏನೋ ಹಳೆಯ ಕೃತಜ್ಞತಾ ಹಾಡನ್ನ ಗುನುಗೋದು. ಹೌದು. ಇನ್ನೊಂದೆಡೆ ನಾವಿಕೆಯ ಜಾಗರೂಕ ಸಂಚಾರ. ಇವೆರಡೂ ಆ ನಿಯಮ ಪಾಲನೆಯ ಬೇರೆ ಬೇರೆ ರೀತಿಗಳನ್ನ ತೋರಿಸ್ತಾ. ಹೌದು, ಹಾಗೆ ಅನ್ಕೋಬಹುದು. ಮೀನುಗಾರನೋದು ಸ್ವಲ್ಪ ನೆಲಕ್ಕೆ ಹತ್ತಿರವಾದ ಸಂಪ್ರದಾಯ ಪಾಲನೆ ತರಹ, ನಾವಿಕೆಯದು ಸ್ವಲ್ಪ ತುರ್ತಿನ ಅವಕಾಶವನ್ನ ಬಳಸ್ಕೊಳ್ಳೋ ತರಹ. ಆದ್ರೆ ಇಬ್ರೂ ಆ ನಿಯಮದ ಒಳಗಿನೇ ಕೆಲಸ ಮಾಡ್ತಾರೆ. ಕೊನೆಗೆ ಸೂರ್ಯ ಮುಳುಗೋ ಹೊತ್ತಿಗೆ ಕೊನೆಯ ಮೀನು ಬಿದ್ದು ಮೋಡಗಳು ಸರಿದಾಗ ಆ ಕೊಳ ಮತ್ತೆ ಹೊಳೆಯೋ ಮೀನುಗಳಿಂದ ತುಂಬಿರುತ್ತಂತೆ. ಅದು ಮುಂದಿನ ವರ್ಷದ ಭರವಸೆ ಇದ್ದ ಹಾಗೆ. ಇದು ಕೇವಲ ಒಂದು ಸುಂದರವಾದ ಕಲ್ಪನೆಯ ಕಥೆಯಲ್ಲ. ಇದರಲ್ಲಿ ಪ್ರಕೃತಿ, ಮನುಷ್ಯ ಮತ್ತೆ ಜವಾಬ್ದಾರಿ ಇವುಗಳ ನಡುವಿನ ಸಂಬಂಧದ ಬಗ್ಗೆ ಆಳವಾದ ಒಳನೋಟಗಳಿವೆ ಅಲ್ವಾ? ಖಂಡಿತವಾಗಿಯೂ. ಈ ಕಥೆ ಪ್ರಕೃತಿಯ ಅದ್ಭುತ ಶಕ್ತಿಯನ್ನ, ಅದರ ಜೊತೆ ಮನುಷ್ಯ ಇಟ್ಕೊಳ್ಬೇಕಾದ ಒಂದು ಗೌರವಯುತ ಸಂಬಂಧವನ್ನ ತೋರಿಸುತ್ತೆ. ಇಲ್ಲಿರೋ ಮಾಂತ್ರಿಕತೆ ಕೇವಲ ಪವಾಡ ಅಲ್ಲ, ಅದೊಂದು ಸೂಕ್ಷ್ಮವಾದ ಸಮತೋಲನದ ನಿರಂತರ ಆಚರಣೆ. ತೆಗೆದುಕೊಂಡಿದ್ದನ್ನ ವಾಪಸ್ ಕೊಡಬೇಕು ಅನ್ನೋ ನಿಯಮ ಇದೆಯಲ್ಲ, ಅದು ಸರಳವಾಗಿ ಕಂಡ್ರೂ ಬಹಳ ಆಳವಾದ ಪಾಠ ಹೇಳುತ್ತೆ. ಹಾಗಾದ್ರೆ ಈ ಕಣಿವೆಯ ಮಾಂತ್ರಿಕತೆ ಹಿಂದೆ ಈ ಮೀನಿನ ಮಳೆಯ ಅಸ್ತಿತ್ವಕ್ಕೆ ಇನ್ನೂ ಬೇರೆ ಯಾವ ಸಾಂಕೇತಿಕ ಅರ್ಥಗಳು ಇರಬಹುದು ಅಂತ ಯೋಚನೆ ಮಾಡಬಹುದು. ಅಥವಾ ಒಂದು ವೇಳೆ ಯಾರಾದರೂ ಆ ಪ್ರಾಚೀನ ನಿಯಮವನ್ನ ಬೇಕಂತಲೇ ಮುರಿದ್ರೆ ಆಗ ಕೇವಲ ಮಾಂತ್ರಿಕತೆ ಹೋಗುತ್ತಾ, ಅಥವಾ ಅದಕ್ಕಿಂತ ಗಂಭೀರವಾದ ಪರಿಣಾಮಗಳೇನಾದರೂ ಆಗ್ಬೋದಾ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ನಮ್ಮ ಈ ಪರಿಶೀಲನೆಯನ್ನು ಮುಗಿಸೋಣ ಅನ್ಸುತ್ತೆ. ಆಲೋಚನೆ ಮಾಡೋಕೆ ಒಂದು ಒಳ್ಳೆ ವಿಷಯ.